ಎಲ್ಲರಿಗೂ ನಮಸ್ಕಾರ. ಶಿಕ್ಷಣ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ವಿದ್ಯಾರ್ಥಿಗಳ ಸ್ವ ಅಧ್ಯಯನಕ್ಕೆ ಅನುಕೂಲವಾಗುವಂತಹ ಹಲವು ವಿಷಯ ಆಧಾರಿತ ತರಗತಿಗಳು ನಮ್ಮ ಚಾನಲ್ನಲ್ಲಿ ಮೂಡಿ ಬರುತ್ತಿದ್ದು, ಇಂದಿನ ತರಗತಿಯಲ್ಲಿ ಮುಂಬರಲಿರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡದ ಮೊದಲುಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನಲ್ಲಿ ಈ ವಿಡಿಯೋನ ವೀಕ್ಷಿಸ್ತಾ ಇದ್ರೆ ಈಗಲೇ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ. ಹಾಗಿದ್ರೆ ಬನ್ನಿ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಕನ್ನಡದ ಮೊದಲುಗಳು ಅಂತ ಹೇಳಿದ್ರೆ ಕನ್ನಡದ ಮೊದಲ ಲಕ್ಷಣ ಗ್ರಂಥ ಯಾವುದು, ಗದ್ಯ ಗ್ರಂಥ ಯಾವುದು, ಹೀಗೆ ಹಲವಾರು ಅಂಶಗಳನ್ನು ಒಳಗೊಂಡಿರುತ್ತೆ. ಕಳೆದ ತರಗತಿಯಲ್ಲೂ ಕೂಡ ಪ್ರಮುಖ 20 ಕನ್ನಡದ ಮೊದಲುಗಳು ಯಾವುದು ಎಂಬುದನ್ನು ತಿಳಿದುಕೊಂಡಿದ್ವಿ. ಅದೇ ರೀತಿ ಇದು ಕನ್ನಡದ ಮೊದಲುಗಳು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಒಂದನೆಯದು ಕನ್ನಡದ ಮೊದಲ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗ. ಎರಡನೆಯದು ಕನ್ನಡದ ಮೊದಲ ವಿಷಯ ವಿಶ್ವಕೋಶ ವಿವೇಕ ಚಿಂತಾಮಣಿ. ಮೂರನೆಯದು ಕನ್ನಡದ ಮೊದಲ ಗದ್ಯ ಗ್ರಂಥ ವಡ್ಡಾರಾಧನೆ. ನಾಲ್ಕನೆಯದು ಕನ್ನಡದ ಮೊಟ್ಟ ಮೊದಲ ನೀತಿಕತೆಗಳ ಸಂಗ್ರಹ ದುರ್ಗಸಿಂಹನ ಪಂಚತಂತ್ರ. ಐದನೆಯದು ಕರ್ನಾಟಕದಿಂದ ಆಯ್ಕೆಗೊಂಡ ಸ್ವತಂತ್ರ ಭಾರತದ ಮೊದಲ ಸೇನಾ ದಂಡನಾಯಕ ಜನರಲ್ KM ಕಾರ್ಯಪ್ಪ ಅವರು. ಆರನೆಯದು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಸರ್ M ವಿಶ್ವೇಶ್ವರಯ್ಯ ಅವರು. ಇನ್ನು ಏಳನೆಯದು ಪುಸ್ತಕ ಪ್ರಕಾಶನಕ್ಕೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ GB ಜೋಶಿ. ಎಂಟನೆಯದು ಕನ್ನಡದಲ್ಲಿ ಅಚ್ಚಾದ ಮೊದಲ ಕೃತಿ ಎ ಗ್ರಾಮರ್ ಆಫ್ ದ ಕರ್ನಾಟಕ ಲ್ಯಾಂಗ್ವೇಜ್. ಇನ್ನು ಒಂಬತ್ತನೆಯದು ಕನ್ನಡದ ಮೊದಲ ಪ್ರಾಧ್ಯಾಪಕರು TS ವೆಂಕಣ್ಣಯ್ಯ ಅವರು. ಹತ್ತನೆಯದು ಕನ್ನಡದ ಮೊಟ್ಟ ಮೊದಲ ಶತಕ ಗ್ರಂಥ ಚಂದ್ರ ಚೂಡಾಮಣಿ ಶತಕ. 11ನೆಯದು ಕನ್ನಡದ ಮೊದಲ ಪ್ರಬಂಧ ಸಂಕಲನ ಲೋಕರಹಸ್ಯ. 12ನೆಯದು ಕನ್ನಡದ ಮೊದಲ ಪ್ರವಾಸ ಕಥನ ದಕ್ಷಿಣ ಭಾರತದ ಯಾತ್ರೆ. 13ನೆಯದು ಕನ್ನಡದ ಐತಿಹಾಸಿಕ ನಾಟಕಕಾರ ಸಂಸ. 14ನೆಯದು ಬೈಬಲನ್ನು ಕನ್ನಡಕ್ಕೆ ಮೊದಲು ತಂದವರು ಜಾನ್ ಹ್ಯಾಂಡ್ಸ್. 15ನೆಯದು ಹೊಸಗನ್ನಡ ಸಾಹಿತ್ಯದ ಮೊದಲ ಪ್ರೇಮಗೀತೆಗಳ ಸಂಕಲನಕಾರ ತೀನಂ ಶ್ರೀಕಂಠಯ್ಯ ಅವರು. 16ನೆಯದು ಕನ್ನಡದಲ್ಲಿ ಮೊದಲ ಬಾರಿಗೆ ಅಭಿನಂದನಾ ಗ್ರಂಥದ ಸಮರ್ಪಣೆ BM ಶ್ರೀಕಂಠಯ್ಯ ಅವರಿಗೆ. ಇನ್ನು 17ನೆಯದು ಕನ್ನಡದಲ್ಲಿ ಪ್ರಗಾತ ಶಬ್ದ ರೂಪವನ್ನು ಮೊದಲು ಬಳಸಿದವರು BM ಶ್ರೀಕಂಠಯ್ಯ ಅವರು. 18ನೆಯದು ಕನ್ನಡದ ಮೊದಲ ಗಣಿತಶಾಸ್ತ್ರ ಕೃತಿ ವ್ಯವಹಾರ ಗಣಿತ. 19ನೆಯದು ಮೊದಲ ಬಾರಿಗೆ ಪರ್ಷಿಯನ್ ಮೂಲ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದ ಮೊದಲ ಕನ್ನಡಿಗ M ಗೋವಿಂದ ಪೈ ಅವರು. 20ನೆಯದು ಕನ್ನಡದ ಮೊದಲ ಸ್ನಾತಕೋತ್ತರ ಪದವೀಧರ R ನರಸಿಂಹಾಚಾರ್ ಅವರು.